ದೇವರ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರರಾಗೋಣ. ಮತ್ತೊಂದು ಸಾರಿ ನಾವು ಮಾಡಿದ ಮೊದಲೇ ಆತನನ್ನು ಆರಾಧಿಸಲಿಕ್ಕಾಗ ಕೊಟ್ಟಂಥ ಕೃಪೆಗೋಸ್ಕರವಾಗಿ ನಾಮಕ್ಕೆ ನಾವು ಸ್ತೋತ್ರರಾಗೋಣ. ನಾವು ನಮ್ಮ ಅಧ್ಯಯನದಲ್ಲಿ ನಾವು ಮುಂದುವರಿಯುವ ಹಾಗೆ 2ನೇ ಅರಸಗಳ ಪುಸ್ತಕ 2 Kings chapter 7 verse 1-5. ಆಗ ಎಲೀಷನು ಅವನಿಗೆ, ಯೆಹೋವನ ವಾಕ್ಯವನ್ನು ಕೇಳು, ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೋ ಜವೆಗೋಧಿಯು 24 ಸೇರಿನಂತೆಯೋ ಮಾರಲ್ಪಡುವನು ತಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅರಸನ ಹಸ್ತಕನಾದ ಸರ್ದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಬರಮಾಡಿದ್ರು ಕೂಡ ಇದು ಸಂಭವಿಸಲಾರದವನಲ್ಲೋ. ಎಲೀಷನು ಅವನಿಗೆ, ಅದು ಸಂಭವಿಸಿದ ಕಣ್ಣಾರೆ ಕಾಣುವೆ, ಆದರೆ ಅದನ್ನು ಅನುಭವಿಸುವುದಿಲ್ಲ ಅಂದನು. ಊರು ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ರು. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು, ಪಟ್ಟಣದೊಳಗೆ ಬರವಿರೋದ್ರಿಂದ ಅಲ್ಲಿ ಹೋದ್ರೂ ಸಾಯಬೇಕು, ಇಲ್ಲೇ ಕೂತಿದ್ರು ಸಾಯಬೇಕು, ಆದ್ದರಿಂದ ಹೊರಟು ಹೋಗಿ ಆರಾಮ್ಯರ ಪಾಳೆಯನ್ನು ಸೇರೋಣ. ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ, ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು ಸಾಯಂಕಾಲವಾಗಲು ಆರಾಮರ ಪಾಳ್ಯಕ್ಕೆ ಹೊರಟರು ಎಂಬುತ್ತದೆ. ದೇವರು ತಾನೇ ವಾಕ್ಯಗಳನ್ನು ನಮ್ಮೆಲ್ಲರಿಗೆ ಆತ್ಮ ಆಶೀರ್ವದಿಸಲಿ. ಮುಂಜಾನೆ ವೇಳೆಯಲ್ಲಿ ನಾವು ಇದರ ಹಿನ್ನೆಲೆಯನ್ನು ನೋಡ್ತಾ ಬರುವಾಗ ನಾವು ಕಳೆದ ದಿನಗಳಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಸಮಾರ್ಯ is surrounded by enemies. ಸಮಾರ್ಯ ಮುತ್ತಲ್ಪಟ್ಟಿದೆ ಶತ್ರುಗಳಿಂದ. ಪೀಪಲ್ ಆರ್ ಡೆಸ್ಪರೇಟ್. ಬಹಳವಾದಂತಹ ಬರಗಾಲ, ಭಯಂಕರವಾದಂತಹ ಸಿಚುಯೇಷನ್ಸ್, ಕ್ಯಾನಿಬ್ಯಾಲಿಸಮ್, ಮಕ್ಕಳನ್ನೇ ಬೇಯಿಸಿಕೊಂಡು ತಿನ್ನುವಷ್ಟರ ಮಟ್ಟಿಗೆ ಹಾಹಾಕಾರ, ಅಂಥ ಒಂದು ದುರವಸ್ಥೆಯ ಒಂದು ಸನ್ನಿವೇಶ. Now God is speaking through Elisha. ಮೊದಲಾಗಿ ನಾವು ನೋಡುವಾಗ God speaks through Elisha. He's going to speak his words. ಅಲ್ಲಿ ನಾವು ನೋಡುವಂತ ಒಂದು ವಚನ, 1ನೇ ವಚನದಲ್ಲಿ Thus saith the Lord. ಯೆಹೋವನು ಹೀಗನ್ನುತ್ತಾನೆ. God is speaking. ಯಾಕೆ? What is he speaking now? He is speaking the very word of God. ದೇವರ ಒಂದು ಮಾತುಗಳನ್ನು ಆತನು ಕೇಳ್ತಾ ಇದ್ದಾನೆ. In order to speak his words, he has to hear God's word first. ಈಗ ತಾನೇ ನಾವು ಆಡ್ತಾ ಬಂದು, ಯೇಸುವೆ ಮಾತನಾಡು ನನ್ನ ಆತ್ಮದೊಂದಿಗೆ, ನಿನ್ನ ಧ್ವನಿಯ ಕೇಳ ಮಾಡು ಎಂಬುದಾಗಿ ನಾವು ಆಡ್ತಾ ಬಂದು, ನಿನ್ನ ಸ್ವರವನ್ನು ಕೇಳ ಮಾಡು. Elisha, before speaking the word of God, he has to hear from the word of God. ದೇವರಿಂದ ಆತನಿಗೆ ವಾಕ್ಯ ಸಿಗಬೇಕು. He has to get the word from God. So he has to be attentive listening to the voice of God. ದೇವರ ಸ್ವರವನ್ನು ಕೇಳದೆ ಆತನು ಧೈರ್ಯವಾಗಿ thus saith the Lord ಎಂಬುದಾಗಿ ಹೇಳೋದಕ್ಕಾಗುವುದಿಲ್ಲ. Elisha is a picture of Lord Jesus Christ. ಕರ್ತನಾದಂಥ ಯೇಸು ಕ್ರಿಸ್ತನ ಚಿತ್ರವಾಗಿ ನಾವು ಎಲೀಷನನ್ನು ನಾವು ಅನೇಕ ಭಾಗದಲ್ಲಿ ನೋಡ್ತಾ ಬಂದಿದ್ದೇವೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡುವಾಗ ಯೆಶಾಯನ ಬರೆದ ಪ್ರವಾದನೆ 50ನೇ ಅಧ್ಯಾಯ 4ನೇ ವಚನದಲ್ಲಿ ಏನ್ತೇವೆ? ಆತನು ಬೆಳಬೆಳಗು ನನ್ನ ಕಿವಿಯನ್ನು ತೆರೆದು ಜಾಗರಗೊಳಿಸುತ್ತಾನೆ. He opens my ear. He awakens my ear. Morning by morning I hear his voice. Let me ask you a question this morning. Are you hearing his voice? ಆತನ ಸ್ವರವನ್ನು ಕೇಳ್ತಾ ಇದ್ದೇವಾ? God speaks to us through his words. ತನ್ನ ವಾಕ್ಯದ ಮುಖಾಂತರವಾಗಿ ಆತನು ನಮ್ಮ ಕೂಡ ಆತನು ಮಾತಾಡುವಂತನಾಗಿದ್ದಾನೆ. ಆತನ ಸ್ವರವನ್ನು ನಾವು ಕೇಳ್ತಾ ಇದ್ದೇವೆ. Every day of our life, when we get up in the morning, what are we hearing? ಯಾವ ಸ್ವರವನ್ನು ನಾವು ಕೇಳ್ತಾ ಇದ್ದೇವೆ? World has many voices. There are many voices around us. What is the voice you are hearing the very first thing in the morning? ಯಾವ ಸ್ವರವನ್ನು ಕೇಳ್ತಾ ಇದ್ದೇವೆ? ಕರ್ತನಾದಂಥ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ, ನಾನು ಬೆಳಬೆಳಗು ಕಿವಿಯನ್ನು ಜಾಗರಗೊಳಿಸ್ತಾ ಇದ್ದಾನೆ. ನಾನು ಆತನ ಸ್ವರವನ್ನು ಕೇಳ್ತಾನೆ.
Elisha is hearing the voice of God. What about you and me? Are we hearing his voice? ಇವತ್ತು ಬೆಳಿಗ್ಗೆ ಎದ್ರೆ ಮೊದಲನೇದಾಗಿ ನಮ್ಮ ಮನಸ್ಸು ಎಲ್ಲ ಹೋಗ್ತದೆ? ಮೊಬೈಲ್ಸ್, ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್, all the other things. The first thing, our hands go to mobiles. Is it not true? ಎಂತ ಅದೃಷ್ಟ ಇಲ್ಲ ಹೋಗ್ತಾ ಇದೀವಲ್ಲ. We are not willing to listen to his voice. ಆತನ ಸ್ವರವನ್ನು ಕೇಳುವಂತಹ ಒಂದು ಬಯಕೆ ನಮಗಿಲ್ಲ. ಆತನ ವಾಕ್ಯವನ್ನು ಓದುವಂತ ಒಂದು ಬಯಕೆ ಇಲ್ಲ. We have time for all things, but not for the word of God. ದೇವರ ವಾಕ್ಯಕ್ಕೆ ಬಿಟ್ಟು ಎಲ್ಲದಕ್ಕೂ ಸಮಯ ಉಂಟು ನಮಗೆ. ನಮ್ಮ ಕೆಲಸ, ನಮ್ಮ ಕಾರ್ಯ, ವಿಲ್ ಬಿ ಸೋ ಬ್ಯುಸಿ ಟು ಗೋ ಟು ಅವರ್ ವರ್ಕ್. ಅಡಿಗೆ ಮಾಡಬೇಕು ಸಹ, ಅನೇಕ ಸಂಗತಿಗಳು, ಎವ್ರಿಥಿಂಗ್ ಇಸ್ ರಿಕ್ವೈರ್ಡ್. ಬಟ್ ವಾಟ್ ಅಬೌಟ್ ಹಿಯರಿಂಗ್ ಹಿಸ್ ವಾಯ್ಸ್ ಅರ್ಲಿ ಇನ್ ದ ಮಾರ್ನಿಂಗ್? ಡೂ ಹ್ಯಾವ್ ಕ್ವೈಟ್ ಟೈಮ್? ಮೌನ ಧ್ಯಾನ ಎಂಬಂತ ಒಂದು ಸ್ವಲ್ಪ ಸಮಯವಾದರೂ ನಾವು ದೇವರಿಗೆ ಕೊಡ್ತೇವಾ? ಪ್ರಾರ್ಥನೆ ಮಾಡೋದಕ್ಕಾಗಿ ಸ್ವಲ್ಪ ಸಮಯ ನಾವು ಕಳೆಯುತ್ತೇವಾ? ಆತನ ಸ್ವರವನ್ನು ಕೇಳೋದಕ್ಕೆ ನಾವು ಸ್ವಲ್ಪ ಸಮಯ ಕಳೀತೀವಾ? ಡು ವಿ ಹಿಯರ್ ಹಿಸ್ ವಾಯ್ಸ್ ಎವ್ರಿ ಡೇ? Elisha is hearing the voice of God. That's why he could speak boldly, thus saith the Lord. ಪ್ರಿಯರೇ, ನನ್ನನ್ನ ಜೀವಿತದಲ್ಲಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಮಾಡೋಣ. May our hearts be open to his voice. May our ears listen to his voice. ಸಮುವೇಲನು ಚಿಕ್ಕವನಾಗಿದ್ದಾಗ, ಬಾಲಕನಾಗಿದ್ದಾಗ, ಸಮುವೇಲನೇ ಎಂಬುದಾಗಿ ದೇವರು ಕರೆಯುವಾಗ ಆತನಿಗೆ ಗೊತ್ತಾಗ್ತಾ ಇಲ್ಲ. ಏಲಿ ಹತ್ರ ಹೋಗ್ತಾನೆ. ಏಲಿ ಹತ್ರ ಹೋಗಿ, ನಿನ್ನನ್ನು ಕರೆದಿಯೋ? ನಾನು ನಿನ್ನ ಕರೀಲಿಲ್ಲ. 3 times. Then Eli know that this is the word of God. ದೇವರ ಸ್ವರ ಎಂಬುದಾಗಿ ಹೇಳುವಾಗ ಆತ ಹೇಳ್ತಾನೆ, ನಿನ್ನ ದಾಸನು ಕಾದಿದ್ದಾನೆ ಎಂಬುದಾಗಿ ಹೇಳು. The servant is waiting. ಅಪ್ಪಣೆ ಆಗಲಿ. Hearing his voice. May God help us to hear his voice. Elisha spoke with authority. ಆ ಅಧಿಕಾರದಿಂದ ಆತನು ಮಾತನಾಡುವಂತನಾಗಿದ್ದಾನೆ. ನಮ್ಮ ಕಥಾವನ್ನು ಯೇಸುಕ್ರಿಸ್ತನ ಕುರಿತಾಗಿರುವಾಗ, ನಾನು ನನ್ನ ತಂದೆಯು ಹೇಳಿದಂಥ ಮಾತುಗಳನ್ನೇ ಹೊರತು ಬೇರೆ ಯಾವುದನ್ನು ಸಹ ನಾನು ಆಡುವುದಿಲ್ಲ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನದಲ್ಲಿ, 50ನೇ ವಚನದಲ್ಲಿ, only what the Father told me to speak, only that I will speak, not anything else. He was hearing the voice of the Father. May this encourage us this morning to hear his voice day by day. ಪ್ರತಿದಿನ ನಾವು ಆತನ ಸ್ವರವನ್ನು ಕೇಳುವಾಗೆ ದೇವರು ತಾನೇ ನಮಗೆ ಕೃಪೆಯನ್ನು ತೋರಲಿ. ಎರಡನೇದಾಗಿ ನಾವು ನೋಡುವಾಗ, Elisha is predicting good news. What is the message is giving? The message is, it's a gospel. What is that? ನಾಳೆ ಇಷ್ಟೊತ್ತಿಗೆ there will be abundance. ಹೇರಳವಾದ ಆಹಾರ ಸಿಗ್ತದೆ. ಇಲ್ಲಿವರೆಗೂ ಮಕ್ಕಳನ್ನೇ ತಿನ್ನುವಂತ ಪರಿಸ್ಥಿತಿಯಲ್ಲಿದ್ದಾರೆ. ನಾಳೆ within 24 hours God is going to make this rivers. ನಿಮಗೆ ಹೇರಳವಾದಂತಹ ಆಹಾರ, ಯಥೇಚ್ಛವಾದ ಆಹಾರ ಸಿಗ್ತದೆ. That is the good news for those people. That's a glad news. That's the gospel for them. It shows the grace of God. ಇದು ದೇವರ ಕೃಪೆ. ಯಾಕಂದ್ರೆ ಅವರು ಏನು ರಿಪೆಂಟೆನ್ಸ್ ಆಗಲಿಲ್ಲ. They did not repent. Still, God showed mercy on them. God shows his grace. ನಾವು ಪಾಪಿಗಳಾಗಿದ್ದಾಗಲೂ, ವೈರಿಗಳಾಗಿದ್ದಾಗಲೂ ದೇವರು ನಮ್ಮ ಮೇಲೆ ಕೃಪೆಯನ್ನು ಆತ ತೋರಿಸಿ ಕಥಾದಂತ ಯೇಸುಕ್ರಿಸ್ತನನ್ನು ಆತ ಕಳಿಸಿಕೊಟ್ಟಿದ್ದಾನೆ. He showed his immense grace by the gospel. ದೇವರ ವಾಕ್ಯ ನೋಡುವಾಗ ಆ ಸುವಾರ್ತೆ ದೇವರ ಕೃಪೆಯ ಸುವಾರ್ತೆ ಎಂಬುದಾಗುತ್ತೆ. Acts chapter 20 verse 24. ದೇವರ ಕೃಪೆಯ ಸುವಾರ್ತೆ. It's the grace of God. It's also the power of God. ಆ ಸುವಾರ್ತೆ ಏನಂತೆ? ದೇವರ ಬಲ ಸ್ವರೂಪ, the power of God. So God is showing the grace of God and the power of God in telling that message of God's grace. ಆ ಒಂದು ಕೃಪೆಯ ಒಂದು ಸಂದೇಶವನ್ನು ಆತನು ಅಲ್ಲಿ ತಿಳಿಸುವಂತ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ.
ಪಾಪವು ಹೆಚ್ಚಿದಲ್ಲೇ ಏನಂತೆ ಕೃಪೆಯು ಎಷ್ಟೋ ಪ್ರಬಲವಾಯಿತು. Sin was still there. Sin was abounding. Yet God's grace. ಆ ಒಳ್ಳೆಯ ಒಂದು ವಾರ್ತೆ, ಆ ಒಂದು ಸ್ವಾರ್ಥೆಯನ್ನು ಅಲ್ಲಿ ತಿಳಿಸಿದಂತ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಮೂರನೇದಾಗಿ ನೋಡುವಾಗ ದ ಅನ್ಬಿಲೀಫ್ ಆಫ್ ದ ಸರ್ವೆಂಟ್. ನೋಡ್ರಿ, ಅಲ್ಲಿ ಆ ಒಬ್ಬ ಕ್ಯಾಪ್ಟನ್ ಇದ್ದಾನೆ, ಸರ್ದಾರ ಇದ್ದಾನೆ. ಅವನು ಹೇಳುವಂತ ಒಂದು ಮಾತನ್ನು ನೋಡ್ರಿ. ಆತನ ಹೇಳ್ತಾನೆ, ದೇವರು ಆಕಾಶದಲ್ಲಿ ದ್ವಾರಗಳನ್ನು ಬರಮಾಡಿದ್ರು ಕೂಡ ಇಟ್ಸ್ ಇಂಪಾಸಿಬಲ್. ವಾಟ್ ಇಸ್ ಅನ್ಬಿಲೀಫ್ ಅಲ್ಲ, ದೇವರಿಗೆ ಸಾಧ್ಯವಿಲ್ಲ ಎಂಬಂತ ರೀತಿಯಲ್ಲಿ ಆತ ತಿಳಿಸ್ತಾ ಇದ್ದಾನೆ. ದೇರ್ ಇಸ್ ಅನ್ಬಿಲೀಫ್. ಪ್ರೇರೆ, ಈ ಒಂದು ಅಪನಂಬಿಕೆ ಎಂಬಂತ ಒಂದು ಸಂಗತಿ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ಇಟ್ ಡಿಸ್ಪ್ಲೀಸಸ್ ಗಾಡ್. ದೇವರಿಗೆ ಮೆಚ್ಚುಗೆ ಆಗದೆ ಇರುವಂತ ಒಂದು ಸಂಗತಿ ಅಪನಂಬಿಕೆ. ಇಬ್ಬರೇ ಗ್ರಂಥಗಳು ನಾನು ಹೇಳ್ತಾನೆ, ಜೀವ ಸ್ವರೂಪನನ್ನು ಬಿಟ್ಟು ಹೋಗುವಂತ ಅಪನಂಬಿಕೆಯ ಹೃದಯ ನಿಮ್ಮಲ್ಲಿ ಯಾರಲ್ಲಿಯೂ ಸಹ ಇರಬಾರ್ದು. ಇರದ ಹಾಗೆ ನೋಡಿಕೊಳ್ಳ್ರಿ. ಅಪನಂಬಿಕೆಯ ಒಂದು ಸಂಗತಿ, ಇಸ್ರಾಯೇಲರು ಅಪನಂಬಿಕೆಯಿಂದ ಏನಾಯ್ತು, ಅವರು ಕಾನಾನ್ ದೇಶಕ್ಕೆ ಅವರು ಸೇರುವುದಕ್ಕಾಗಲಿಲ್ಲ. ದೇ ಕುಡ್ ನಾಟ್ ಎಂಜಾಯ್ ದ ಲ್ಯಾಂಡ್ ಆಫ್ ಕೇನನ್. ವೈ? ಅನ್ಬಿಲೀಫ್, ಅಪನಂಬಿಕೆ. ನಮಗೆ ಸಾಧ್ಯ ಇಲ್ಲ, ಇವರು ದಷ್ಟಪುಷ್ಟರಾಗಿದ್ದಾರೆ, ಇವರು ಸೋಲಿಸೋದಕ್ಕೆ ನಮಗೆ ಅಸಾಧ್ಯ. 10 people told out of 12 it's not possible. Unbelief. Only 2 people, Joshua, Caleb. ಇಬ್ಬರು ಮಾತ್ರ we can do. ನಮಗೆ ಸಾಧ್ಯ ಇದೆ, ದೇವರ ಮುಖಾಂತರವಾಗಿ ಸಾಧ್ಯವಿದೆ ಎಂಬುದಾಗಿ by faith they went. But others, because of unbelief, they could not enter the land of Canaan. ಅವರು ಆ ಒಂದು ಕಾನಾನ್ ದೇಶಕ್ಕೆ ಸೇರದಿರುವಂತಹ ಒಂದು ಸಂಗತಿ ಉಂಟಾಯಿತು. ಪ್ರೇರೆ, ಶಿಷ್ಯರು ಕೇಳುವಂತರಾಗಿದ್ದಾರೆ. ಯೇಸು ಸ್ವಾಮಿ ಹೇಳಿದಂತ ಒಂದು ಸಮಯದಲ್ಲಿ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದು ಬಹಳ ಕಷ್ಟ, ಒಂಟಿಯು ಸೂಜಿ ಕೊಂಡಿಲ್ಲ ಆದ್ರೂ ಸಹ ನುಗ್ಗಬಹುದು. ಆಗ ಶಿಷ್ಯರು ಹೇಳ್ತಾರೆ, ಹೀಗಿದ್ರೆ ಯಾರಿಗೆ ರಕ್ಷಣೆ ಆದೀತು? ಆಗ ಸ್ವಾಮಿ ಹೇಳುವಂತ ಮಾತು, ದೇವರಿಗೆ ಎಲ್ಲವೂ ಸಹ ಸಾಧ್ಯ. ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ಟು ಗಾಡ್. ಪ್ರೇರೆ, ನಿನ್ನ ಜೀವಿತಗಳಲ್ಲಿ ಕಷ್ಟಗಳಲ್ಲಿ ದಾಟಿ ಹೋಗುವಾಗ, ಅನೇಕ ಉಪದ್ರವಗಳಲ್ಲಿ ದಾಟಿ ಹೋಗುವಾಗ, ಅನೇಕ ಇಂಪಾಸಿಬಲ್ ಸಿಚುಯೇಷನ್ಸ್ ವೆನ್ ವಿ ಗೋ ಥ್ರೂ, ಡೂ ಯು ಬಿಲೀವ್ ದಟ್ ಗಾಡ್ ಇಸ್ ವರ್ಕಿಂಗ್ ಆಲ್ ಟುಗೆದರ್ ಫಾರ್ ಅವರ್ ಗುಡ್? ನಮ್ಮ ಒಳಿತಿಗಾಗಿ ಎಲ್ಲಾ ಕಾರ್ಯಗಳನ್ನು ದೇವರು ನೆರವೇರಿಸ್ತಾ ಇದ್ದಾನೆ ನಮ್ಮಂತ ನಂಬಿಕೆ ನಮಗುಂಟಾ? ಗಾಡ್ ಇಸ್ ಏಬಲ್ ಟು ಡೂ ಗುಡ್ ಥಿಂಗ್ಸ್ ಎಂಬುದಾಗಿ ನಮಗೆ ನಿಜವಾದಂತ ಒಂದು ಮನವರಿಕೆ ಉಂಟಾ? ಆ ನಂಬಿಕೆಯನ್ನು ನಾನು ಜೀವಿಸ್ತಾ ಇದ್ದೇನಾ? ವೆನ್ ವಿ ಪ್ರೇ ಅಕಾರ್ಡಿಂಗ್ ಟು ಹಿಸ್ ವಿಲ್, ಆತ ಚಿತ್ತಾನುಸಾರವಾಗಿ ನಾನು ಪ್ರಾರ್ಥನೆ ಮಾಡಿದರೆ, ನೋ ಮ್ಯಾಟರ್ ವಾಟ್ ಇಟ್ ಈಸ್, ಗಾಡ್ ಇಸ್ ಗೋಯಿಂಗ್ ಟು ಆನ್ಸರ್ ಮೈ ಪ್ರೇಯರ್. ಡೂ ಯು ಬಿಲೀವ್ ದಟ್? ಮೆನಿ ಟೈಮ್ಸ್ ವಿ ಡೋಂಟ್ ಹ್ಯಾವ್ ಬಿಲೀಫ್. ನಮಗೆ ನಂಬಿಕೆ ಇಲ್ಲ. ನೆಕ್ಸ್ಟ್ ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ರೆ ನಂಬಿಕೆ ಇಲ್ಲ. ಬಟ್ ಗಾಡ್ ಟೆಲ್ಸ್, ಇಫ್ ಇಟ್ಸ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್, ದೇವರ ಚಿತ್ತಾನುಸಾರವಾಗಿ ಇದು ದೇವರ ಚಿತ್ತವೇ ಹೌದು ಎಂಬುದಾಗಿ ನಾನು ಆತನ ಪ್ರಾರ್ಥನೆ ಮಾಡಿದ್ರೆ, ಅದಕ್ಕೋಸ್ಕರವಾಗಿ ಗಾಡ್ ವಿಲ್ ಅಕಾಂಪ್ಲಿಷ್ ದಟ್. ಡೂ ಯು ಬಿಲೀವ್ ದಟ್? ಬಟ್ ವಿ ಹ್ಯಾವ್ ಟು ಶ್ಯೂರ್ ದಟ್ ಇಟ್ಸ್ ಗಾಡ್ಸ್ ವಿಲ್. ದೇವರ ವಾಕ್ಯಕ್ಕನುಸಾರವಾದಂತಹ ದೇವರ ಚಿತ್ತವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಡುವಾಗ, ಗಾಡ್ ವಿಲ್ ಆನ್ಸರ್ ದೋಸ್ ಥಿಂಗ್ಸ್. ಅನ್ಬಿಲೀಫ್, ಅಲ್ಲಿ ಅಪನಂಬಿಕೆಯ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಅಬ್ರಾಹ್ಮನಿಗೆ 100 ವರ್ಷ, ಸಾರಳಿಗೆ 99 ವರ್ಷ. 3 ಜನ ದೂತರು ಬರುವಂತರಾಗಿದ್ದಾರೆ. ಜೆನೆಸಿಸ್ ಚಾಪ್ಟರ್ 18 ಅಧ್ಯಾಯದಲ್ಲಿ ಬಂದವರು ಹೇಳುವಂತ ಒಂದು ಮಾತು, ಮುಂದಿನ ವರ್ಷ ಸಾರಳಿಗೆ ಮಗನಿರುವನು. ಆಗ ಸಾರಳು ಏನ್ ಮಾಡ್ತಾಳೆ? ನಗುವಂತಳಾಗಿ. She laughed. The moment she was, that span of time, ಆ 99 ವರ್ಷದಲ್ಲಿ ನನಗೆ ಹೇಗೆ ಮಕ್ಕಳಾಗೋದಕ್ಕೆ ಸಾಧ್ಯ? ಅದೇ ಆ ದೂತನು ಆ ಒಂದು ಮನುಷ್ಯ ಹೇಳಿದಂತ ಒಂದು ಸಂಗತಿ, ದೇವರಿಗೆ ಅಸಾಧ್ಯವಾದ್ದು ಯಾವುದಾದ್ರೂ ಉಂಟೋ? ಇಸ್ ದೇರ್ ಎನಿಥಿಂಗ್ ಟೂ ಹಾರ್ಡ್ ಫಾರ್ ಗಾಡ್?
ಆಫ್ಟರ್ ದಟ್ ಸೇರಾ ಹ್ಯಾಡ್ ಫೇತ್. ಸಾರಳಿಗೆ ನಂಬಿಕೆ ಬಂತು. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ಬರುವಾಗ ನಂಬಿಕೆಯಿಂದಲೇ ಸಾರಳು ಮಗನನ್ನು ಹೆತ್ತಳು ಎಂಬುದಾಗಿ ಓದ್ತೇವೆ. ಶಿ ಇಸ್ ಲಿಸ್ಟೆಡ್ ಇನ್ ದ ಹೀರೋಸ್ ಆಫ್ ಫೇತ್. ಶಿ ಬಿಲೀವ್ಡ್. ಸಾರಳು ಅಪನಂಬಿಕೆಯ ಒಂದು ಸಂಗತಿಯೊಳಗೆ ಬಂದಾಗೂ ಕೂಡ ಆ ಸ್ಪ್ಯಾನ್ ಆಫ್ ಟೈಮ್, ಆ ಸ್ವಲ್ಪ ಸಮಯದಲ್ಲಿ ಅವರು ಬಂದಿದ್ದರು ಕೂಡ ಶಿ ಬಿಲೀವ್ಡ್ ವಾಟ್ ಗಾಡ್ ಸೆಡ್. ನನ್ನ ಜೀವಿತಗಳಲ್ಲಿ, ನಮ್ಮ ಒಂದು ಆತ್ಮಿಕ ಜೀವಿತಗಳಲ್ಲಿ ನಾವು ನಂಬಿಕೆಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ, ಅಥವಾ ಅಪನಂಬಿಕೆಯ ಒಂದು ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಸಂದೇಹದ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅನ್ಬಿಲೀಫ್ ಇಸ್ ಎ ಸಿನ್, ಸೀರಿಯಸ್ ಸಿನ್. ಅದು ಬಹಳವಾದಂತಹ ಗಂಭೀರವಾದಂಥ ಒಂದು ಪಾಪ. ನಮ್ಮ ಮುಂದೆ ನೋಡುವಾಗ ನಾವು 3ರಿಂದ 5ನೇ ವಚನ ಬರುವಾಗ ಲೆಪರ್ಸ್ ಕುರಿತಾಗಿ ನಾವು ಓದ್ತೇವೆ. We see about lepers here. 4 lepers are there. 4 lepers are at the gate. ಅಲ್ಲಿ 4 ಜನ ಕುಷ್ಠರೋಗಿಗಳು ಊರು ಬಾಗಿಲ ಹತ್ತಿ ಇದ್ದಾರೆ. ಅವರು ಮೊದಲಾಗಿ ನಾವು ನೋಡುವಂತ ಒಂದು ಸಂಗತಿ, ಅವರು they recognized their situation. ಏನ್ ಸಿಚುವೇಶನ್ ಅವ್ರದ್ದು? ಊರು ಬಾಗಿಲೇ ಇದ್ದಾರೆ. ಲೆವಿಟಿಕಸ್ ಚಾಪ್ಟರ್ ನಾವು 13ನೇ ಅಧ್ಯಾಯ 46ನೇ ವಚನದಲ್ಲಿ ನಾವು ನೋಡ್ತೇವೆ, ಅವರು ಪಾಳೆಯದ ಹೊರಗೆ ಇರಬೇಕು ಯಾವಾಗಲೂ. ದೇ ಕೆನಾಟ್ ಎಂಟರ್. ಸೊ ದೇ ಕೆನಾಟ್ ಎಂಟರ್ ದ ಸಿಟಿ. ಔಟ್ಸೈಡ್ ಬಂದ್ರೆ ಎನಿಮೀಸ್ ಆರ್ ಸರೌಂಡೆಡ್. ಅಲ್ಲೇ ಅವರು ಇದ್ದಾರೆ, ಬಾಗಿಲ ಹತ್ರ ಇದ್ದಾರೆ. ದಟ್ ಈಸ್ ದ ಸಿಚುಯೇಷನ್. ನೌ ದೇರ್ಸ್ ಎ ವಂಡರ್ಫುಲ್ ಕ್ವಶನ್ ದಟ್ ಆಸ್ ದೇರ್, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು? ದಟ್ಸ್ ಎ ಕ್ವಶನ್. They recognize their situation. They ask themselves, why should we sit here till we die? A sinner has to recognize his sinfulness before God. ಒಬ್ಬ ಪಾಪಿ ದೇವರ ಮುಂದೆ ತನ್ನ ಒಂದು ಸ್ಥಿತಿಯನ್ನು ಅರ್ಥಕೊಡುವಂತನಾಗಿರ್ಬೇಕು. ಸ್ವಾಮಿ, ನಾನು ಪಾಪಿಯಾಗಿದ್ದೇನೆ, ಐ ಆಮ್ ಸಿನ್ಫುಲ್ ಬೈ ನೇಚರ್ ಎಂಬಂತ ಒಂದು ಅರಿವಿಕೆ ಆತನಿಗೆ ಬರದೇ ಇದ್ರೆ ಆತ ರಕ್ಷಣೆ ಹೊಂದೋಕ್ಕೆ ಸಾಧ್ಯ ಇಲ್ಲ. Now when we come to believers, ವಿಶ್ವಾಸಿಯ ಜೀವಿತಕ್ಕೆ ಬರುವಾಗ ನಾವು ಅನೇಕ ಸಾರಿ ಸಾಲ್ವೇಷನ್ ಎಂಬುದಾಗಿ ಹೇಳಿದ್ರೆ we think that only those who are not saved are to get saved, that's all. But salvation has 3 aspects. Salvation from penalty of sin, salvation from the power of sin, salvation from the presence of sin. ನಾವು ಈಗ ಈ ಲೋಕದಲ್ಲಿ ನಾವು ಜೀವಿಸುವಾಗ we need salvation from the power of sin. ಆ ಪಾಪದ ಶಕ್ತಿಯಿಂದ ಬಿಡುಗಡೆ ಆಗುವಂತ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಆಗಬೇಕಾಗಿದೆ. ಸೊ ಬಿಲೀವರ್ ಹ್ಯಾಸ್ ಟು ಆಸ್ಕ್ ದಿಸ್ ಕ್ವಶನ್, should we stay here till we die? ಒಬ್ಬ ವಿಶ್ವಾಸಿ ಆತ್ಮಕ್ಕೆ ಪ್ರಶ್ನೆ ಕೇಳ್ಕೊಳ್ಬೇಕು, ನನ್ನ ಸ್ಥಿತಿ ಎಲ್ಲಿದೆ ಆತ್ಮಿಕವಾಗಿ? ವಾಟ್ ಇಸ್ ಮೈ ಸಿಚುಯೇಷನ್? ವಾಟ್ ಇಸ್ ಮೈ ಕಂಡೀಷನ್ ಬಿಫೋರ್ ಗಾಡ್? ಶುಡ್ ಐ ಸ್ಟೇ ಇನ್ ದಿಸ್ ಪ್ಲೇಸ್ ಟಿಲ್ ಐ ಡೈ? ಮೂರು ಸಂಗತಿಗಳನ್ನು ನಾವು ಮುಂಜಾನೆ ವೇಳೆಯಲ್ಲಿ, 3 ಕಂಡೀಷನ್ಸ್ that believers should not stay there for ever or always. ಆ ರೀತಿಯ ಸ್ಥಿತಿ ಇರಬಾರದು ನಮ್ಮ ಜೀವಿತಗಳಲ್ಲಿ. ಮೊದಲಾಗಿ ನಾವು ಬರುವಾಗ ದ ಕಂಡೀಷನ್ ಆಫ್ ಸ್ಪಿರಿಚುವಲ್ ಇನ್ಆಕ್ಟಿವಿಟಿ, ಆತ್ಮಿಕವಾಗಿ ನಿಷ್ಕ್ರಿಯವಾದಂತಹ ಒಂದು ಸ್ಥಿತಿ. ಟರ್ನ್ ವಿತ್ ಮೀ ಟು ರೆವಲ್ಯೂಷನ್ ಚಾಪ್ಟರ್ 3. ಆ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ. ಅಲ್ಲಿ 1ನೇ ವಚನದಲ್ಲಿ ದೇವರು ಹೇಳುವಂತ ಒಂದು ಮಾತು, ಸಾರ್ದಿಸ್ ಸಭೆಗೆ ಆತ ಹೇಳ್ತಾ ಇದ್ದಾನೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಏನಾಗಿದೆ ಅಂತೆ? ಸತ್ತವನಾಗಿದೆ. ಆಮೇಲೆ 3ನೇ ವಚನದಲ್ಲಿ ಸಾಯುವ ಹಾಗಿದ್ದ ಉಳಿದವುಗಳು. ಸೊ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ ದ ಸ್ಪಿರಿಚುವಲ್ ಇನ್ಎಫೆಕ್ಟಿವ್ನೆಸ್ ಇನ್ ಎ ಲೈಫ್ ಆಫ್ ಎ ಬಿಲೀವರ್. ಇದು ಸಭೆಗೆ ಹೇಳುವಂತ ಒಂದು ಮಾತು. ಆ ಒಂದು ಸಭೆಯಲ್ಲಿ
ಜೀವ ಇಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ಸಂಗತಿಗಳು ನಡೀತಾ ಉಂಟು. ಜೀವ ಇಲ್ಲದೇ ಇರುವಂತಹ ಒಂದು ಸ್ಥಿತಿ. ಪ್ರಿಯರೇ, ನನ್ನ ಜೀವಿತದಲ್ಲಿ ಡು ವಿ ಹ್ಯಾವ್ ವಿಸಿಬಲ್ ಸ್ಪಿರಿಚುವಲ್ ಲೈಫ್ ಶೋನ್ ಇನ್ ಅವರ್ ಡೈಲಿ ವಾಕ್? ಜೀವ ಇದೆ ಎಂಬುದಾಗಿ ಹೆಸರಿದೆ ಅಷ್ಟೇ. ಮೇ ಬಿ ಸಮ್ ಆರ್ ಪ್ರೊಫೆಸರ್ಸ್ ಅಂಡ್ ನೆವರ್ ರೀಜನರೇಟೆಡ್. ಕೆಲವು ರಕ್ಷಣೆ ಹೊಂದದೇ ಇರುವಂತಹ ಸ್ಥಿತಿ ಆಗಿರ್ಬೋದು. ದೇ ಆರ್ ಡೆಡ್. ದೇರ್ ಆರ್ ಸಮ್ ಪೀಪಲ್ ಹೂ ಆರ್ ಲಿವಿಂಗ್ ಬಟ್ ದೇ ಆರ್ ಇನ್ ಡೈಯಿಂಗ್ ಸ್ಟೇಜ್ ಎಂಬುದಾಗಿ ಹೇಳಿದ್ರೆ ಅವರಲ್ಲಿ ಆತ್ಮಿಕವಾದಂಥ ನಿಷ್ಕ್ರಿಯತೆ, ಅಲ್ಲಿ ಸಾಯುವಂತಹ ಒಂದು ಸ್ಥಿತಿಯಲ್ಲಿ ಇದ್ದಾರೆ. ಪ್ರಿಯರೇ, ನೋ ಸ್ಪಿರಿಚುವಲ್ ಗ್ರೋತ್, ನೋ ಎಫೆಕ್ಟಿವ್ನೆಸ್. ಹೆಸರಿಗೆ ಮಾತ್ರ ಕ್ರೈಸ್ತರು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳಿಕೊಳ್ತೇವೆ. ಬಟ್ ದರ್ ಇಸ್ ನೋ ಸ್ಪಿರಿಚುವಲ್ ಲೈಫ್ ಎವಿಡೆನ್ಸ್ಡ್. ಬದುಕಿದರೂ ಜೀವ ಎಂಬುದಾಗಿ ಹೆಸರಿದ್ರೂ ಕೂಡ ಸತ್ತವನಾಗಿದೆ. ನನ್ನ ಸ್ಥಿತಿ ಈ ರೀತಿಯಾಗಿದೆಯಾ ಪ್ರಿಯರೇ? ವೈ ದಿಸ್ ಹ್ಯಾಪನ್ಸ್? ಯಾಕೆ ಇದು ಸಾಧ್ಯ ಎಂಬುದಾಗಿ ಹೇಳುವಾಗ ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನಕ್ಕೆ ಬಂದಾಗ ಸಮಯ ಇಲ್ಲ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಡ್ತೇವೆ, ಶರೀರಾಭಾವದೀನರು ಅದಕ್ಕೆ ಮನಸ್ಸಿಡುವಂಥವ್ರು ಏನಂತೆ? ಮರಣ. Those who do the things of flesh leads to death. So in a life of a believer, ಈ ಕಾರ್ನಲ್ ಕೈಂಡ್ ಆಫ್ ಥಿಂಗ್ಸ್, ಆ ಶರೀರ ಭಾವದ ಸಂಗತಿಗಳು, ದೇವರ ಆತ್ಮನಿಗೆ ವಿರುದ್ಧವಾದಂತಹ ಒಂದು ಸಂಗತಿಗಳು, ಶಾರೀರಿಕವಾದಂಥ ಇಚ್ಛೆಗಳು, ಶಾರೀರಿಕವಾದಂಥ ಕಾರ್ನಾಲಿಟಿ ನಮ್ಮ ಜೀವಿತದಲ್ಲಿ ಬರುವಾಗ we will be like a lifeless believer. ಜೀವ ಇಲ್ಲದಿರುವಂತಹ ವಿಶ್ವಾಸಗಳ ರೀತಿಯಲ್ಲಿ ನಾವು ಇರ್ತೇವೆ. 1 ಕೊರಿಂಥ 3ನೇ ಅಧ್ಯಾಯದಲ್ಲಿ ಪೌಲನು ಕೊರಿಂಥದ ಪತ್ರಿಕೆ ಬರುವಾಗ, ನಾನು ದೇವರ ಆತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಪ್ರಾಪಂಚಿಕರಿಗೆ ತಕ್ಕಾಗಿ ನಾನು ಮಾತನಾಡ್ತಾ ಇದ್ದೇನೆ. ಯಾಕೆ? ನಿಮ್ಮಲ್ಲಿ ಜಗಳಗಳು, ನಿಮ್ಮಲ್ಲಿ ಹೊಟ್ಟೆ ಕಿಚ್ಚು, ದ್ವೇಷ ಎಲ್ಲವೂ ಸಹ ತುಂಬಿರುವಾಗ ಪ್ರಾಪಂಚಿಕರಂತೆ ನಡೀತಾ ಇದ್ದೀರಿ. ಇಟ್ ಇಸ್ ಟೆಲ್ಲಿಂಗ್ ಫಾರ್ ಬಿಲೀವರ್ಸ್. ಈ ಒಂದು ಶರೀರ ಭಾವದ ಸಂಗತಿ, ಪ್ರಾಪಂಚಿಕವಾದ ಸಂಗತಿ ನಮ್ಮ ಜೀವಿತದಲ್ಲಿ ಯಾವಾಗ ಅದು ಮನೆ ಮಾಡಿಕೊಳ್ತದೋ ಹೆಚ್ಚಾದ ರೀತಿಯಲ್ಲಿ, ವಿ ಗಿವ್ ಪ್ರಾಮಿನೆನ್ಸ್ ಟು ದ ಫ್ಲೆಶ್. there is no spiritual growth, lifeless, no evidence of spiritual life. ಅವರು ಒಂದು ಪ್ರಶ್ನೆ ಮಾಡಿಕೊಡ್ಬೇಕು, am I really saved? ನಾನು ನಿಜವಾಗ್ಲೂ ಸಹ ರಕ್ಷಿಸಲ್ಪಟ್ಟಿದ್ದೇನೋ ಎಂಬಂಥ ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಡ್ಬೇಕಾಗುಂಟು. ಜೀವ ಎಂಬಂಥ ಹೆಸರು ಇದೆ, ಆದರೆ ನೀನು ಸತ್ತವನಾಗಿದ್ದಿ ಎಂಬುದಾಗಿ ಮತ್ತಾಯ ಸ್ವಾರ್ಥ 15ರಲ್ಲಿ ಕಥಾವನ್ನು ತೆಗೆಸಿಕೊಂಡು ಹೇಳುವಾಗ, ಇವರು ಮಾತೆಯಿಂದ ಮಾತನ್ನು ಸನ್ಮಾನಿಸುತ್ತಾರೆ, ಆದರೆ ಹೃದಯನಂತೆ ದೂರವಾಗಿದೆ. ಮನುಷ್ಯರ ಕಟ್ಟಳೆಗಳನ್ನು ನೆರವೇರಿಸ್ತಾ ಇದ್ದಾರೆ. ಅವರು ವರ್ಷಿಪ್ ಮಾಡುವುದು ಅಥವಾ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದಾಗಿ ಕಥಾನಂತೆ ಯೇಸುಕ್ರಿಸ್ತ ಹೇಳುವಂಥ ಒಂದು ಮಾತನ್ನು ನಾವು ನೋಡುವಂತರಾಗಿದ್ದೇವೆ. ಎರಡನೇ ಒಂದು ಕಂಡೀಷನ್ಗೆ ಬರುವಾಗ, ದ ಕಂಡೀಷನ್ ಆಫ್ ಸ್ಪಿರಿಚುವಲ್ ಡಿಕ್ಲೈನ್, ಆತ್ಮಿಕವಾದಂಥ ಅವನತಿ. ವೆನ್ ಯು ಗೋ ಟು ರೆವಲ್ಯೂಷನ್ ಚಾಪ್ಟರ್ 2, ಎಫೆಸ ಸಭೆಗೆ ಆಜ್ಞೆ ಹೇಳುವಾಗ 2ನೇ ಅಧ್ಯಾಯ 4ನೇ ವಚನ, ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗ್ತದೆ. ಏನಂತೆ ತಪ್ಪು ಹೊರಿಸೋದು? ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ. ಪ್ರಾರಂಭದಲ್ಲಿದ್ದಂತಹ ಒಂದು ಆಸಕ್ತಿ, ದೇವರ ಮೇಲಿದ್ದಂತಹ ಒಂದು ಪ್ರೀತಿ, ದೇವರ ಮೇಲಿದ್ದಂತಹ ಒಂದು ಮನಸ್ಸು, ಅವೆಲ್ಲವೂ ಸಹ ಕಡಿಮೆ ಆಗಿ ದೇ ಹ್ಯಾವ್ ಡಿಕ್ಲೈನ್ಡ್. Thou has left the first love. ಅಲ್ಲಿ ನೋಡ್ರಿ, ಅಲ್ಲಿ 2ನೇ ಅಧ್ಯಾಯದಲ್ಲಿ ನೋಡ್ತಾ ಬರುವಾಗ ಕೃತ್ಯ ಇದೆ, ಪ್ರಯಾಸ ಇದೆ, ದೇ ಆರ್ ಎನರ್ಜೆಟಿಕಲ್ ಆಗಿ ಅನೇಕ ಸಂಗತಿಗಳನ್ನು ಮಾಡ್ತಾ ಇದ್ದಾರೆ. ಬಟ್ there is no love for Christ. Out of the love for selfish interests, ಸ್ವಾರ್ಥಕ್ಕೋಸ್ಕರವಾಗಿ, ಸ್ವಾರ್ಥ, ಸೆಲ್ಫ್ ಇಸ್ ಆನ್ ದ ಥ್ರೋನ್, ದೇ ಆರ್ ಆಕ್ಯುಪೈಡ್ ವಿತ್ ಸೆಲ್ಫ್. ಆ ಸ್ವಾರ್ಥ ಆ ಒಂದು ಸಿಂಹಾಸನದ ಮೇಲೆ ಕೂತಿರುವಾಗ ದೇವರಿಗೆ ಸ್ಥಾನ ಅಲ್ಲಿ ಇಲ್ಲ. ದೇರ್ ಇಸ್ ನೋ ಸುಪ್ರೀಂ ಲವ್ ಫಾರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕಥಾನಂತ ಯೇಸು ಲೋಕ ನಂಬರ್ ಸ್ವಾರ್ಥ 14ನೇ ಅಧ್ಯಾಯ ಇರುವಾಗ, ನನ್ನ ನಿಮಿತ್ತವಾಗಿ
ತಂದೆ ಆಗಲಿ, ತಾಯಿಯನ್ನಾಗಲಿ, ಅಣ್ಣ ತಮ್ಮನಾಗಲಿ, ಹೆಂಡತಿಯನ್ನಾಗಲಿ, ಮಕ್ಕಳನ್ನಾಗಲಿ, ತನ್ನನ್ನೂ ಸಹ ದ್ವೇಷ ಮಾಡದೇ ಇದ್ದರೆ ನನ್ನ ಶಿಷ್ಯನಾಗಿರಲ್ಲ. ಯು ವಿಲ್ ನಾಟ್ ಬಿ ಮೈ ಡಿಸೈಪಲ್. ನಮ್ಮನ್ನು ಸಹ ನಿರಾಕರಿಸಿಕೊಳ್ಳುವಂಥ ಅಥವಾ ನಮ್ಮನ್ನೇ ಸಂಪೂರ್ಣವಾಗಿ ದ್ವೇಷ ಮಾಡುವಂಥ ರೀತಿಯಲ್ಲಿ ವಿ ನೀಡ್ ಟು ಲವ್ ಕ್ರೈಸ್ಟ್ ಮೋರ್ ದೆನ್ ಅವರ್ ಸೆಲ್ಸ್. ಎಫೆಸದ ಜನರಿಗೆ ಈ ರೀತಿಯಾದಂಥ ಒಂದು ಪ್ರೀತಿ ಮೊದಲೇದಾಗಿತ್ತು. ದ ಲವ್ ಫಾರ್ ಕ್ರೈಸ್ಟ್ ವಾಸ್ ಎವಿಡೆಂಟ್ ಇನ್ ದರ್ ಲೈಫ್. ಆ ಒಂದು ಕ್ರಿಸ್ತನ ಒಂದು ಪ್ರೀತಿ ನಿಮಿತ್ತವಾಗಿ ಮಾಡುವಂತಹ ಒಂದು ಸಂಗತಿಗಳು ಅವರ ಜೀವಿತದಲ್ಲಿ ಯಥೇಚ್ಛವಾಗಿ ಕಾಣ್ತಾ ಇತ್ತು. ನಾವು ದೇ ಆರ್ ಡೂಯಿಂಗ್ ಇಟ್ ಫಾರ್ಮಲಿ ವಿತೌಟ್ ದ ಮೋಟಿವ್ ಫಾರ್ ದ ಲವ್ ಆಫ್ ಕ್ರೈಸ್ಟ್. ದೇವರು ಹೇಳ್ತಾ ಇದ್ದಾನೆ, ನೀನು ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದೆ. ಮೊದಲಿದ್ದಂಥ ಆ ಒಂದು ನಿಜವಾದಂಥ ಒಂದು ಆಳವಾದಂಥ ಆಂತರ್ಯವಾದಂಥ ಪ್ರೀತಿ, ದೇವರ ಕಡೆಗಿರುವಂಥ ಒಂದು ಪ್ರೀತಿ ನನ್ನ ಜೀವಿತಗಳಲ್ಲಿ ಇಂಥ ಒಂದು ಪ್ರೀತಿಯ ಕೊರತೆ ನಮ್ಮಲ್ಲಿ ಇದೆಯಾ? ದೇವರಿಗೋಸ್ಕರವಾಗಿ ಮೊದಲನೇ ಒಂದು ಸುಪ್ರೀಂ ಲವ್, ಆ ನಿಜವಾದಂಥ ಶ್ರೇಷ್ಠವಾದಂಥ ಪ್ರೀತಿಯನ್ನು ಕಥಾನಂತ ಯೇಸು ಕ್ರಿಸ್ತನ ಮೇಲೆ ನಮ್ಮ ಜೀವಿತದಲ್ಲಿ ಇಡ್ತಾ ಇದ್ದೇವಾ? ಆ ಪ್ರೀತಿಯನ್ನು ಇತರ ಯಾವುದೇ ಸಂಗತಿಗಳಿಗೆ ನಾವು ಕೊಟ್ಟರೂ ಕೂಡ our first love for Christ is displaced, is not preeminent in our lives. ಕಥಾನಂತ ಯೇಸು ಕ್ರಿಸ್ತನು ಎಲ್ಲದಕ್ಕಿಂತ ಪ್ರಮುಖನಾಗಿರಬೇಕು ನನ್ನ ಜೀವಿತದಲ್ಲಿ, ನಮ್ಮ ಜೀವಿತಗಳಲ್ಲಿ, ನಮ್ಮ ಸಭೆಯ ಜೀವಿತಗಳಲ್ಲಿ. He should be preeminent. Are we loving him? ನಾವು ಆತನನ್ನು ಆ ರೀತಿಯಾಗಿ ನಾವು ಪ್ರೀತಿಸ್ತಾ ಇದ್ದೇವಾ? If you are not loving him like that, there will be spiritual decline. ಆತ್ಮಿಕವಾದಂಥ ಅವನತಿ, ಕೆಳಗಡೆ ಇಳಿಯುವಂಥ, ಆತ್ಮಿಕವಂಥ ಒಂದು ಕೆಳಗಿನ ಮಟ್ಟಿಗೆ ಹೋಗುವಂಥ ಒಂದು ಸ್ಥಿತಿಗೆ ನಾವು ಹೋಗುವಂಥವ್ರು ನಾವು ಆಗಿದೆ. ಮೂರನೇ ಒಂದು ಕಂಡೀಷನ್ಗೆ ಬರುವಾಗ ದ ಸ್ಪಿರಿಚುವಲ್ ಬ್ಯಾಂಕ್ರಪ್ಸಿ, ಆತ್ಮಿಕವಂಥ ದಿವಾಳಿತನ. ಇಫ್ ಯು ಗೋ ಟು ರೆವಲ್ಯೂಷನ್ ಚಾಪ್ಟರ್ 3, 3ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಲವೋದಿಕೆಯ ಸಭೆಯ ಕುರಿತಾಗಿ ನಾವು ನೋಡುತ್ತಾಗಿದ್ದೇವೆ. ಈ ಲವೋದಿಕೆಯ ಸಭೆ ಇಟ್ಸ್ ಎ ಲೂಕ್ ವಾರ್ಮ್ ಚರ್ಚ್. ಸಾರ್ದಿಸ್ ಬರುವಾಗ ಲೈಫ್ಲೆಸ್ ಚರ್ಚ್, ಎಫೆಸಸ್ ಬರುವಾಗ ಲವ್ಲೆಸ್ ಚರ್ಚ್, ಲವೋದಿಕೆ ಬರುವಾಗ ಲ್ಯೂಕ್ ವಾರ್ಮ್ ಚರ್ಚ್. ಈ ಒಂದು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ಅಂತ ಒಂದು ಸ್ಥಿತಿಗೆ ಬರುವಾಗ ಅಲ್ಲಿ ಆತ ಹೇಳುವಂತ ಒಂದು ಮಾತು ನೋಡುವಂತರಾಗಿದ್ದೇವೆ. ಅಲ್ಲಿ 17ನೇ ವಚನದಲ್ಲಿ ಅವ್ರು ಹೇಳುವಂತ ಮಾತಾಡಿ, ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲೂ ಕೊರತೆ ಇಲ್ಲ ಎಂಬುದಾಗಿ ಹೇಳುವಾಗ ದೇವರು ಹೇಳುವಂತ ಮಾತು, ನೀನು ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು. ದೇವರ ದೃಷ್ಟಿಯಲ್ಲಿ ಈಸ್ ಬ್ಯಾಂಕ್ರಪ್ಟ್. ಆದ್ರೆ ಲೌಕಿಕ ವಿಷಯದಲ್ಲಿ ಅವನ ಒಂದು ಆ ಲೌಕಿಕವಾದಂತಹ ಒಂದು ಜೀವಿತದಲ್ಲಿ ಈಸ್ ರಿಚ್. ನಾನು ಐಶ್ವರ್ಯವಂತ, ನಾನು ಯಾವುದ್ರಲ್ಲೂ ಸಹ ಕೊಡ್ತಾ ಇಲ್ಲ. ಲಕ್ಸುರಿಯಸ್ ಪ್ಯಾಲೇಸಸ್, ಲಕ್ಸುರಿಯಸ್ ಕಾರ್ಸ್, ಎವ್ರಿಥಿಂಗ್ ಇಸ್ ದೇರ್, ಬಟ್ ಸ್ಪಿರಿಚುವಲಿ ಬ್ಯಾಂಕ್ರಪ್ಟ್. ನನ್ನ ಜೀವಿತದ ಒಂದು ಸ್ಥಿತಿ ಈ ರೀತಿ ಆಗಿದೆಯಾ? ಲವೋದಿಕೆ ಸಭೆಯ ಸ್ಥಿತಿ ನಮ್ಮದಾಗಿದೆಯಾ? ಐ ಆಮ್ ರಿಚ್, ಮೆಟೀರಿಯಲಿ ರಿಚ್, ಫೈನ್. ಸ್ಪಿರಿಚುವಲಿ ದೇ ಆರ್ ಪೋರ್. ಅದೇ ಸ್ಪೂರ್ಣ ಸಭೆಗೆ ಬಂದ್ರೆ ದೇ ಆರ್ ಮೆಟೀರಿಯಲಿ ಪೂರ್ ಬಟ್ ಸ್ಪಿರಿಚುವಲಿ ರಿಚ್. ವಾಟ್ ಈಸ್ ಅವರ್ ಕಂಡೀಷನ್? ನಮ್ಮ ಒಂದು ಸ್ಥಿತಿ ಏನು? ಆತ್ಮಿಕವಾಗಿ ನಿಜವಾಗಲೂ ಕೂಡ ಐಶ್ವರ್ಯವಂತರಾಗಿ ನಾವು ಇದ್ದೇವಾ? ಅಥವಾ ಲವೋದಿಕೆಯ ಸಭೆಯಲ್ಲಿ ಇರುವಂಥ ರೀತಿಯಲ್ಲಿ? ವೈ ದೇ ಆರ್ ಆಕ್ಯುಪೈಡ್ ವಿತ್ ದ ವರ್ಲ್ಡ್ ಅಂಡ್ ಮ್ಯಾಮನ್. ಯೇಸು ಸ್ವಾಮಿ ಹೇಳಂತ ಮಾತು, ನೀವು ದೇವರನ್ನು ಧನವನ್ನು ಎರಡನ್ನೂ ಸಹ ಸೇವಿಸಲಾಗುವುದಿಲ್ಲ. ಐದರ್ ಯು ಹ್ಯಾವ್ ಟು ಸರ್ವ್ ಗಾಡ್ ಆರ್ ಸರ್ವ್ ಮ್ಯಾಮನ್. ಯು ಕೆನಾಟ್ ಸರ್ವ್ ಬೋತ್. ನೀವು ಎರಡನ್ನು ಮಾಡೋದಕ್ಕಾಗುವುದಿಲ್ಲ. Either one is the master, either God is master or the money is your master. Who is your master? ಲವೋದಿಕೆದವರಿಗೆ ಒಂದು ರೀತಿಯಲ್ಲಿ ಮ್ಯಾಮನ್ ವಾಸ್ ದ ಮಾಸ್ಟರ್. ಲವ್ ಆಫ್ ಮನಿ, ಲವ್ ಆಫ್ ಮೆಟೀರಿಯಲಿಸಮ್, ದ ರಿಚಸ್. ಇಸ್ರಾಯೇಲರು ಐಗುಪ್ತದಿಂದ ಹೊರಗಡೆ ಬಂದಿದ್ದಾರೆ. ಆದರೆ ಆ ಒಂದು ಅರಣ್ಯ ಇದ್ದಾಗ ಅವರು ಯೋಚನೆ ಮಾಡಿದ್ದೇನು? ನಮಗೆ ಐಗುಪ್ತದಲ್ಲಿ ಒಳ್ಳೆಯ ಆಹಾರ ಸಿಗ್ತಾ ಇತ್ತು,
ಸೌತೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವೂ ಸಹ ಸಿಗ್ತಾ ಇತ್ತು. ದೇವರ್ ಹಾರ್ಟ್ ವಾಸ್ ಇನ್ ಈಜಿಪ್ಟ್. ಬಾಡಿ ವಾಸ್ ಔಟ್ ಆಫ್ ಈಜಿಪ್ಟ್, ದರ್ ಹಾರ್ಟ್ ವಾಸ್ ಇನ್ ಈಜಿಪ್ಟ್. ಪ್ರಿಯರೇ, ನನ್ನ ಸ್ಥಿತಿ ಆ ರೀತಿಯಾಗಿದೆಯಾ? ರಕ್ಷಣೆ ಹೊಂದಿದ್ದೇವೆ ನಿಜ, ಆದರೆ ನಮ್ಮ ಮನಸ್ಸು, ನಮ್ಮ ಹೃದಯ ಯಾವುದರ ಮೇಲೆ ತವಕ ಪಡ್ತಾ ಇದ್ದೇವೆ? ಯಾವುದರ ಮೇಲೆ ನಮ್ಮ ಆಶೆ ಉಂಟು? ಯಾವುದನ್ನು ನಾವು ಪ್ರೀತಿ ಮಾಡ್ತಾ ಇದ್ದೇವೆ? ಯಾವುದನ್ನು ಸೇವಿಸ್ತಾ ಇದ್ದೇವೆ? ವೈ ಆರ್ ವಿ ಲಿವಿಂಗ್? ಆರ್ ವಿ ಲಿವಿಂಗ್ ಫಾರ್ ಗಾಡ್ ಆರ್ ಆರ್ ವಿ ಲಿವಿಂಗ್ ಫಾರ್ ಮನಿ? ಆರ್ ವಿ ಲಿವಿಂಗ್ ಫಾರ್ ದಿಸ್ ವರ್ಲ್ಡ್? Laodicean people, ಅವರು ಮಿಸರಬಲ್, ರೆಚೆಡ್, ಪೋರ್, ಬ್ಲೈಂಡ್ ಎಂತ ಒಂದು ಬ್ಯಾಂಕ್ರಪ್ಸಿ ಅಲ್ಲ, ದಿವಾಳಿತನ, ಆತ್ಮಿಕವಂತ ದಿವಾಳಿತನಲ್ಲಿರುವಂತಹ ಒಂದು ಸ್ಥಿತಿಯನ್ನು ನಾವು ನೋಡುವಂತರಾಗಿದ್ದೇವೆ. 4ನೇ ವರ್ಷಕ್ಕೆ ಬರುವಾಗ ನಾವು ನೋಡುವಂತರಾಗಿದೆ, ಲೆಪರ್ಸ್ ಪ್ರಿಪೇರ್ ಟು ಮೇಕ್ ಎ ಡಿಸಿಷನ್. ನಾವು ಆ ಒಂದು ಕುಷ್ಠರೋಗಿಗಳು ಒಂದು ತೀರ್ಮಾನಕ್ಕೆ ಬರುವಂತರಾಗಿದ್ದಾರೆ. ಏನ್ ತೀರ್ಮಾನ ಅದು? 4ನೇ ವರ್ಷಕ್ಕೆ ಬರುವಾಗ ನೋಡ್ತೇವೆ, ಪಟ್ಟಣಗಳಿಗೆ ಬರೋದ್ರಿಂದ ಅಲ್ಲಿ ಹೋದ್ರೂ ಸಾಯ್ಬೇಕು, ಇಲ್ಲಿದ್ರೂ ಸಹ ಕೂತ್ಕೊಂಡು ಸಾಯ್ಬೇಕು, ಆದ್ರಿಂದ ಏನಂತೆ, ಆರಾಮರ ಪಾಡೋದು ಸೇರಿಕೊಳ್ಳೋಣ. There are only 3 choices now. Either they have to stay there, they can't go inside, even if they go they will not have food. ಅವ್ರಿಗೆ ಹೋದ್ರೂ ಕೂಡ ಊಟ ಇಲ್ಲ. Only option, the only hope of their salvation, ಅವ್ರಿಗೆ ರಕ್ಷಣೆಗೆ ಒಂದೇ ಒಂದು ದಾರಿ, ಒಂದು ವೇಳೆ ಆರಾಮ್ಯರು ಒಂದು ರೀತಿ ದಯೆ ತೋರಿಸಿದ್ರೆ ಒಂದೇ ಒಂದು ಮಾರ್ಗ ಉಳಿಯೋದಕ್ಕೆ, they have to go and surrender to Aramites, Syrians. ಆ ಒಂದೇ ಒಂದು ಸಂಗತಿಯನ್ನು ಅವರು ಇಟ್ಟುಕೊಂಡು, the only hope, they decided to go to Syrian camp. ಪ್ರಿಯರೇ, ನನ್ನ ಜೀವಿತಗಳಲ್ಲಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ಕರ್ತನಾದಂಥ ಯೇಸು ಕ್ರಿಸ್ತನು ಆ ಸಭೆಗಳಿಗೆ ಆತನು ಹೇಳುವಾಗ, ಆ ಎಲ್ಲ ಸಭೆಗಳಲ್ಲಿ 2 ಸಭೆ ಬಿಟ್ಟು ಆತನು ಹೇಳುವಂಥ ಮಾತು, ರಿಪೆಂಟ್, ದೇವ್ರ ಕಡೆಗೆ ತಿರುಗಿಕೊಳ್ಳ್ರಿ. ಮೊದಲಿದ್ದ ಪ್ರೀತಿಯನ್ನು ಬಿಟ್ಟಿದ್ದಿ, ನೀನು ತಿರುಗಿಕೋ. ನೀನು ಇಂಥ ಒಂದು ರೆಚೆಡ್ನೆಸ್ಲಿ ಇದೆಯಾ, ನೀನು ತಿರುಗಿಕೋ. ನೀನು ಸಾಯುವಂತ, ನೀನು ಜೀವ ಎಂಬಂತ ಹೆಸರು ಇದೆ, ಆದರೆ ಸತ್ತವನಾಗಿದ್ದಿ, ನೀ ದೇವರ ಕಡೆಗೆ ತಿರುಗಿಕೋ. ಗಾಡ್ ಇಸ್ ಟೆಲ್ಲಿಂಗ್ ಟು ರಿಪೆಂಟ್. ಆರ್ ವಿ ಪ್ರಿಪೇರ್ ಟು ಲಿಸನ್ ಟು ಹಿಸ್ ವಾಯ್ಸ್? ನಾನಿರುವಂತ ಒಂದು ಕಂಡೀಷನ್, ನಾನಿರುವಂತ ಸ್ಥಿತಿ, ಈ ಒಂದು ಸ್ಥಿತಿಯಲ್ಲಿ ನಾನು ಸಾಯಬೇಕು. ಶುಡ್ ಐ ಸ್ಟೇ ಹಿಯರ್ ಟಿಲ್ ಮೈ ಡೆತ್? ಆಸ್ಕ್ ದಿಸ್ ಕ್ವಶನ್ ಫಾರ್ ಯುವರ್ ಸೆಲ್ಸ್, ವೆದರ್ ಯು ಆರ್ ಸ್ಪಿರಿಚುಲಿ ಇನ್ಆಕ್ಟಿವ್ ಆರ್ ಸ್ಪಿರಿಚುಲಿ ಲೆಥರ್ಜಿಕ್ ಆರ್ ಸ್ಪಿರಿಚುಲಿ ಬ್ಯಾಂಕ್ರಪ್ಟ್. ಪ್ರಿಯರೇ, ಯಾವುದೇ ಒಂದು ಸ್ಥಿತಿ ಆಗಲಿ, ಡಿಕ್ಲೈನ್ ಇರುವಂತ ಸ್ಥಿತಿ ಆಗಲಿ, ಆಸ್ಕ್ ಎ ಕ್ವಶನ್, ಶುಡ್ ಐ ಸ್ಟೇ ಹಿಯರ್ till I die? We have to repent of our sins. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡವರಾಗಿ, ಪಾಪಗಳನ್ನು ಒಪ್ಪಿಕೊಂಡವರಾಗಿ ನಾವು ದೇವರ ಕಡೆಗೆ ತಿರುಗಿ ಕೊಡುವಂತಹ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಆಗುವಂಥದ್ದಾಗಿರ್ಬೇಕು. ಲೆಪರ್ಸ್ ನಾವು ಟೇಕ್ಸ್ ಎ ಸ್ಟೆಪ್. ಅವ್ರ ಸ್ಟೆಪ್ 5ನೇ ವಚನದಲ್ಲಿ, ದೇ ರೋಸ್ ಅಪ್ ಇನ್ ದ ಟ್ವಿಲೈಟ್. ಅವ್ರು ಸಾಯಂಕಾಲವಾದಾಗ ಆರಾಮರ ಪಾಡಕ್ಕೆ ಅವರು ಹೋಗುವಂತರಾಗಿದ್ದಾರೆ. ದೇ ಮೇಡ್ ಎ ಡಿಸಿಷನ್ and they acted upon that decision. That was a step of faith they are taking. Like prodigal son, ಆತನು ಅಲ್ಲಿ ಹಂದಿಯ ಒಂದು ಆಹಾರಗಳನ್ನು ತಿನ್ನುವಂತ ಸ್ಥಿತಿಯಲ್ಲಿ ಆತಿರುವಾಗ, ಲೂಕ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ತಂದೆಯ ಮನೆಗೆ ನಾನು ಹೋಗ್ತೇನೆ ಎಂಬುದಾಗಿ ಹೇಳಿ ಆತನು ಮಾನಸಾಂತರಪಟ್ಟು ತಂದೆಯ ಮನೆಗೆ ಆತನು ಎದ್ದು ಹೊರಡುವಂತನಾಗಿದೆ. ಯು ಹ್ಯಾವ್ ಟು ಆಕ್ಟ್ ಅಪಾನ್ ಇಟ್. ಸುಮ್ಮನೆ ನಾವು ರಿಪೆಂಟ್ ಆದ್ರೆ ಸಾಲೋದಿಲ್ಲ. ಜಸ್ಟ್ ನಾವು ಮಾಸಾಂತರ ಆಗಿದೆ, ನಮಗೆ ಒಂದು ರೀತಿಯಲ್ಲಿ ದುಃಖ ಆಗಿದೆ ಅಥವಾ ನಾವು ಮನವರಿಕೆ ಆಗಿದೆ, ಅಷ್ಟೇ ಸಾಲೋದಿಲ್ಲ. ವಿ ಹ್ಯಾವ್ ಟು ಆಕ್ಟ್ ಅಪಾನ್ ಇಟ್. ವಿ ಹ್ಯಾವ್ ಟು ಟರ್ನ್ ಟುವರ್ಡ್ಸ್ ಗಾಡ್ ಟೋಟಲಿ. ಮೇಕ್ ಎ ಡಿಸಿಷನ್. ಆ ಒಂದು ತೀರ್ಮಾನವನ್ನು ಕೇಳುವಂತ ಒಂದು ಸಂಗತಿ ನೋಡುತ್ತಾಗಿದ್ದೇವೆ. ಒಂದು ವೇಳೆ ಇನ್ನೂ ಸಹ ರಕ್ಷಣೆ ಹೊಂದಿರುವಂತಹ ವಿಶ್ವಾಸಿಗಳು ಇರುವಂತಹ ಪ್ರಿಯರಿರುವುದಾದ್ರೆ, ಇನ್ನೂ ಸಹ ರಕ್ಷಣೆ ಹೊಂದಿರುವಂಥ ಸ್ಥಿತಿ ನಿಮ್ಮದಾಗಿರುವುದಾದರೆ, ಯು ಹ್ಯಾವ್ ಟು ಬಿಲೀವ್ ಆನ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಬೈ ರಿಪೆಂಟಿಂಗ್ ಆಫ್ ಯುವರ್ ಸಿನ್ಸ್. ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡುವಂತರಾಗಿರ್ಬೇಕು. ಬಟ್ ಇಫ್ ಯು ಆರ್ ಅ ಬಿಲೀವರ್, ವಿ ಹ್ಯಾವ್ ಟು ಟೇಕ್ ಸಮ್ ಸ್ಟೆಪ್ಸ್. ಇಫ್ ಯು ಆರ್ ಇನ್ಆಕ್ಟಿವ್, ಒಂದು ನಿಷ್ಕ್ರಿಯವಾದಂತಹ ಒಂದು ಸ್ಥಿತಿ ನಿನ್ನದಾಗಿರುವುದಾದರೆ,
ಯಾಕೋಬನ ಪತ್ರಿಕೆ 1:21 ವಾಕ್ಯವನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ಳಬೇಡ್ರಿ. ಡು ನಾಟ್ ಡಿಸೀವ್ ಯುವರ್ ಸೆಲ್ಸ್. ಅದರ ಬದಲು ಅದನ್ನು ನಿಮ್ಮ ಜೀವಿತದಲ್ಲಿ ಎಡೆ ಮಾಡಿಕೊಡ್ರಿ. ಡೂವರ್ಸ್ ಆಫ್ ದ ವರ್ಡ್, ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗ್ರಿ ಎಂಬಂತ ಒಂದು ಸ್ಟೆಪ್ ಅನ್ನು ನಾವು ತೆಗೆದುಕೊಡ್ಬೇಕಾಗುತ್ತೆ. ಇಫ್ ಯು ಆರ್ ಸ್ಪಿರಿಚುಲಿ ಡಿಕ್ಲೈನಿಂಗ್ ಬಿಕಾಸ್ ಆಫ್ ನೋ ಲವ್ ಫಾರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ನೋ ಸ್ಯಾಕ್ರಿಫಿಷಿಯಲ್ ಲವ್ ಫಾರ್ ಕ್ರೈಸ್ಟ್, ಒಂದು ವೇಳೆ ಆ ಸ್ಥಿತಿ ನಮ್ಮ ಜೀವಿತದಲ್ಲಿ ಆಗುವಾಗ ವಿ ಹ್ಯಾವ್ ಟು ಡಿನೈ ಅವರ್ ಸೆಲ್ಫ್. ನಮ್ಮನ್ನು ನಾವೇ ನಿರಾಕರಿಸಿಕೊಳ್ಬೇಕು. ಲೋಕನ ಸುವಾರ್ತೆ 9:23 ತನ್ನನ್ನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ವಿ ಹ್ಯಾವ್ ಟು ಡಿನೈ ಸೆಲ್ಫ್. ನಮ್ಮ ಸ್ವಾರ್ಥವನ್ನು ನಾವು ಬದಿಗಿಡುವಂಥರಾಗಿರಬೇಕು. ಸ್ವಾರ್ಥವನ್ನು ನಾವು ಹಾಗೆ ಮಾಡುವಂಥರಾಗಿರಬೇಕು. ಸಂಪೂರ್ಣವಾಗಿ ದೇವರಿಗೆ ನಾವು ಒಳಗಾಗುವಂಥ ಒಂದು ಜೀವಿತ, ದೇವರನ್ನು ನಾವು ಪ್ರೀತಿಸುವಂಥ ಜೀವಿತ. ಸುಪ್ರೀಂ ಲವ್ ಫಾರ್ ಓನ್ಲಿ ಫಾರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ನಾಟ್ ಫಾರ್ ಸೆಲ್ಫ್ ಅಂತ ಒಂದು ಸ್ಥಿತಿ ನಮ್ಮ ಜೀವಿತದಲ್ಲಿ ಕಾಣುವಂಥರಾಗಿರಬೇಕು. ಮಾತ್ರವಲ್ಲ, ಇಫ್ ಯು ಆರ್ ಇನ್ ಸ್ಪಿರಿಚುವಲ್ ಬ್ಯಾಂಕ್ರಪ್ಸಿ, ವರ್ಲ್ಡ್ ಹಸ್ ಆಕ್ಯುಪೈಡ್ ಯು, ಮನಿ ಹಸ್ ಆಕ್ಯುಪೈಡ್ ಯು, ದ ವರ್ಲ್ಡ್ ರಿಚಸ್ ಹಸ್ ಆಕ್ಯುಪೈಡ್ ಯು, ಮಾಡಬೇಕಾದ ಸಂಗತಿ ಯೋಹಾನ ಬರೆದ ಪತ್ರಿಕೆ ನೋಡುವಂತರಾಗಿದ್ದೇವೆ. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಡು ನಾಟ್ ಲವ್ ದ ವರ್ಲ್ಡ್ ಅಂಡ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಡು ನಾಟ್ ಲವ್ ದ ಮನಿ. ಇಬ್ಬರ ಪತ್ರಿಕೆ ನೋಡುವಂತರಾಗಿದ್ದೇವೆ. ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ಬಿ ಕಂಟೆಂಟ್ ವಿತ್ ವಾಟ್ ಯು ಹ್ಯಾವ್. ಡು ನಾಟ್ ಲವ್ ದ ಮನಿ, ಬಿಕಾಸ್ ದ ಲವ್ ಆಫ್ ಮನಿ ಇಸ್ ದ ರೂಟ್ ಆಫ್ ಆಲ್ ಈವಿಲ್. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಮುಂಜಾನೆ ವೇಳೆಯಲ್ಲಿ ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ನಿಮ್ಮನ್ನ ಪ್ರೇರೆ, ವಾಟ್ ಈಸ್ ಅವರ್ ಕಂಡೀಷನ್ ಬಿಫೋರ್ ಗಾಡ್? ದೇವರ ಮುಂದೆ ನನ್ನ ಒಂದು ಸ್ಥಿತಿ ಯಾವ ರೀತಿ ಉಂಟು? ವಾಟ್ ಈಸ್ ಮೈ ಕಂಡೀಷನ್? ಲೆಟ್ ಅಸ್ ಆಸ್ಕ್ ದ ಕ್ವಶನ್ ದ ಲೆಪರ್ಸ್ ಆಸ್ಕ್ಡ್ ದಿಸ್ ಮಾರ್ನಿಂಗ್. ಶುಡ್ ವಿ ಸಿಟ್ ದೇರ್ ಟಿಲ್ ವಿ ಡೈ? ಇಂತಹ ಒಂದು ದುರವಸ್ಥೆಯ ಸ್ಥಿತಿಯಲ್ಲಿ, ಇಂತಹ ಒಂದು ಆತ್ಮಿಕವಾದಂಥ ಅವನತಿ ಇರುವಂಥ ಸ್ಥಳದಲ್ಲಿ, ಆತ್ಮಿಕವಾದ ಪ್ರಗತಿ ಇಲ್ಲದೆ ಇರುವಂತಹ ಒಂದು ಸ್ಥಿತಿಯಲ್ಲಿ ನಾನು ಆ ಸ್ಪಿರಿಚುಯಲಿ ಲೈಕ್ ಬೇಬ್ಸ್, ಒಂದು ರೀತಿ ಇನ್ನೂ ಸಹ ಬಾಲಕರಾಗಿ ಆತ್ಮಿಕ ವಿಷಯದಲ್ಲಿ ಇರುವಂತಹ ಸ್ಥಿತಿ, ಅದರಲ್ಲೇ ನಾವು ಕೊನೆಯವರೆಗಿರಬೇಕು. ಲೆಟ್ಸ್ ರಿಪೆಂಟ್ ಆಫ್ ಅವರ್ ಸಿನ್ಸ್ ಬಿಫೋರ್ ಗಾಡ್. ದೇವ್ರ ಮುಂದೆ ನಾವು ಯಥಾರ್ಥವಾಗಿ ಒಪ್ಪಿಕೊಂಡವರಾಗಿ, ಸ್ವಾಮಿ ನಾನು ಈ ವಿಷಯಗಳನ್ನು ತಪ್ಪಿದ್ದೇನೆ ಸ್ವಾಮಿ, ನನಗೆ ಕ್ಷಮಿಸು. ಐ ವಿಲ್ ರಿಟರ್ನ್ ಟು ಯು. ನಿನ್ನ ಕಡೆಗೆ ನಾನು ತಿರುಗಿಕೊಳ್ತೇನೆ ಸ್ವಾಮಿ. ನೀನು ಹೇಳುವಂತಹ ಒಂದು ಕೆಲಸಗಳನ್ನು ನಾನು ಮಾಡುವಂತನಾಗಿದ್ದೇನೆ ಸ್ವಾಮಿ. ನೀನು ಹೇಳುವಂತಹ ಒಂದು ಹಾದಿಯಲ್ಲಿ ನಾನು ಜೀವಿಸುವಂತನಾಗಿದೆ. ಐ ಡೋಂಟ್ ವಾಂಟ್ ಟು ಡೈ ಲೈಕ್ ದಿಸ್. ನಾನು ಇದೇ ರೀತಿ ಸಾಯೋದಕ್ಕೆ ನನಗೆ ಇಷ್ಟ ಇಲ್ಲ. ಐ ವಾಂಟ್ ಟು ಪ್ಲೀಸ್ ಯು. ಐ ವಾಂಟ್ ಟು ಒಬೇ ಯು. ಮೋಶೆ ಒಂದು ಜೀವಿತದಲ್ಲಿ ನಾವು ನೋಡ್ರಿ, ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದಲ್ಲಿ, ಹಿ forsake Egypt pleasures. He forsook Egypt's treasures. ಐಗುಪ್ತದ ಐಶ್ವರ್ಯ, ಐಗುಪ್ತದ ಒಂದು ಎಲ್ಲ ರೀತಿಯ ಭೋಗ. he could be the pharaoh. ಅವನೇ ಇನ್ನೊಂದು ನೆಕ್ಸ್ಟ್ ಫರೋಹನಿಗೆ ಸಕ್ಸಸರ್ ಆಗಿ ಆಗ್ತಿರ್ಬೋದಾಗಿತ್ತು. he left all those things. ಯಾತಕ್ಕೋಸ್ಕರವಾಗಿ? ಕ್ರಿಸ್ತನ ನಿಂದೆಯನ್ನು ತಾಡುವುದಕ್ಕೋಸ್ಕರವಾಗಿ he left all things. ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಅವನು ಕಣ್ಣಿಟ್ಟಿದ್ದನು. ಮೇ ಗಾಡ್ ಹೆಲ್ಪ್ ಅಸ್ ದಿಸ್ ಮಾರ್ನಿಂಗ್ ಟು ರಿಮೆಂಬರ್ ವೇರ್ ವಿ ಆರ್ ಅಂಡ್ ರಿಪೆಂಡ್ ಅಂಡ್ ರಿಟರ್ನ್ ಟು ಗಾಡ್. ದೇವರ ಕಡೆಗೆ ತಿರುಗಿಕೊಡೋದಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಿ. ದೇವರು ತಾನೇ ಈ ಕೆಲವು ಆಲೋಚನೆಗಳನ್ನು ನಮ್ಮೆಲ್ಲರಿಗೆ ಆತ್ಮ ಆಶೀರ್ವದಿಸಲಿ.